ದಯಮಾಡಿ ವೇದಿಕೆಗೆ ಬರಬೇಕು. ಹರಿಪ್ರಸಾದ್ ವೇದಿಕೆಗೆ ಬರಬೇಕು. ನಮ್ಮ ಫ್ಯಾಷನ್ ಪಾರ್ಟ್ನರ್ ಶರಣ್ ಸುಲಕ್ಷ್ಮಿ ಸಿಲ್ಕ್ಸ್ ನ ಪ್ರೊಪ್ರೈಟರ್ ದಯಮಾಡಿ ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಎಲ್ಲರಿಗೂ ನನ್ನ ಕಡೆಯಿಂದ ಅಭಿನಂದನೆಗಳು. 23 ವರ್ಷಗಳಿಂದ ಬಹಳ ಅದ್ಭುತವಾದ ಕೆಲಸನ ಬಹಳ ಅರ್ಹರಿಗೆ ನೀವು ಪ್ರಶಸ್ತಿಗಳನ್ನ ನೀಡ್ತಾ ಇದ್ದೀರಾ ಅಂತ ತುಂಬಾ ಸಂತೋಷ ಆಯ್ತು. ಈ ವರ್ಷನೂ ಹರಿ ಅವರು ಜೂರಿ ಇರಬೇಕು ಅಂತ ಕೇಳ್ಕೊಂಡ್ರು. ಅನಿವಾರ್ಯ ಕಾರಣಗಳಿಂದ ಇರೋಕ್ಕಾಗ್ಲಿಲ್ಲ. ನೆಕ್ಸ್ಟ್ ಟೈಮ್ ಪ್ರಾಮಿಸ್ ಜೂರಿ ಇರ್ತೀನಿ ಹರಿ ಅವರಿಗೆ. ಎಲ್ಲ ವಿಜೇತರಿಗೂ ಕಂಗ್ರ್ಯಾಚುಲೇಷನ್ಸ್. ನನಗೆ ಈ ಪ್ರಶಸ್ತಿ ಕೊಡ್ತಿರೋದು ಬಹಳ ಬಹಳ ಸಂತೋಷ ಆಗಿದೆ. ಅತ್ಯುತ್ತಮ ನಟ ವಿನೋದ್ ಪ್ರಭಾಕರ್ ಅವರು. ಸಾಧನೆ ಕುರಿತಾದ ಒಂದು ಕಿರು ಚಿತ್ರ ಇದೆ, ಮೊದಲಿಗೆ ಅದನ್ನು ನೋಡೋಣ. ವಿಡಿಯೋ ಪ್ಲೀಸ್. Good, I'm oxygen. It's a bad, I'm poison. ಡೈಲಾಗಿನಲ್ಲಿ ರುಚಿಸುವ ಹುಲಿ ಸಂಜೀವಿನಿ ಮಾತ್ರಕ್ಕೂ ಸೈ ಎನಿಸಿಕೊಂಡ ಕಲಿ ಅಪ್ಪನ ಹೆಸರು ಜೊತೆಗಿತ್ತು. ಸಿನಿಮಾ ಜರ್ನಿಯಲ್ಲಿ ತಮ್ಮದೇ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಿ ಕನ್ನಡಿಗರ ಮನೆಗಿದ್ದ ನಟ ಅವರೇ ಮಾರಿ ಟೈಗರ್ ನಟ ವಿನೋದ್ ಪ್ರಭಾಕರ್. ಸಿಕ್ಸ್ ಪ್ಯಾಕ್ ಬಾಡಿ ಮೂಲಕ ಹೊಡಿಬಡಿ ಪಾತ್ರಗಳಿಗೂ ಸಾಯಿ ಮಾದೇವನಂಥ ಮನಮೆಚ್ಚುವ ಪಾತ್ರಕ್ಕೂ ಜೀವ ತುಂಬಿದ ಕಲಾವಿದ. ಪಾತ್ರ ಯಾವುದೇ ಆದರೂ ಕನ್ನಡಿಗರನ್ನ ರಂಜಿಸಬೇಕು ಅನ್ನೋ ಹಠ ಹೊಂದಿರುವ ಪ್ರತಿಭಾವಂತ. ಮಾದೇವ ಸಿನಿಮಾದ ಮನೋಜ್ಞ ಅಭಿನಯದ ಮೂಲಕ ಕನ್ನಡಿಗರ ಮನಗೆದ್ದಿರುವ ವಿನೋದ್ ಪ್ರಭಾಕರ್ ಅವರಿಗೆ ನ್ಯೂಸ್ 18 ಕನ್ನಡ ವತಿಯಿಂದ 2025-26ನೇ ಸಾಲಿನ ಅತ್ಯುತ್ತಮ ನಟ ವಿಭಾಗದಲ್ಲಿ ವರ್ಷದ ಕನ್ನಡಿಗ ಪ್ರಶಸ್ತಿಯ ಗರಿಮೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಆಹ್ವಾನಿಸ್ತಾ ಇದ್ದೀವಿ ಕನ್ನಡಿಗರನ್ನ ರಂಜಿಸುವಂತ ಮಾರಿ ಟೈಗರ್ ಶ್ರೀ ವಿನೋದ್ ಪ್ರಭಾಕರ್. ಸ್ಯಾಂಡಲ್ವುಡ್ ನ ಈ ಮರಿ ಟೈಗರ್ ಸ್ಕ್ರೀನ್ ಮೇಲೆ ಗರ್ಜಿಸಿದ್ರೆ ಅದೊಂಥರ ಅಭಿಮಾನಿಗಳಿಗೆ ಹಬ್ಬ. ಎಲ್ಲರಿಗೂ ಗೊತ್ತಿರುವಂತದ್ದೇ ಮರಿ ಟೈಗರ್ ಇವತ್ತು ಮಾದೇವ ಚಿತ್ರದ ಮುಖಾಂತರ ಇಡೀ ಕರ್ನಾಟಕದ ಪ್ರೇಕ್ಷಕರನ್ನ ರಂಜಿಸಿದ್ದಾರೆ. ಅಪ್ಪನ ನೆರಳಲ್ಲಿ ಮಾತ್ರ ಅಲ್ಲ, ತಮ್ಮದೇ ಪರಿಶ್ರಮ ಗರ್ಜಿಸುವಂತ ಡೈಲಾಗ್ಗಳ ಮುಖಾಂತರ ಕನ್ನಡಿಗರ ಮನೆ ಮಾತಾಗಿರುವಂತ ನಟ ವಿನೋದ್ ಪ್ರಭಾಕರ್. ತಮ್ಮ ಡೈಲಾಗ್ ಸವಾಲಿನ ಹಾದಿಯಲ್ಲಿ ಬೆಳೆದು ಮಿಂಚ್ತಾ ಇರುವಂತ ಕಟ್ಟುಮಸ್ತಾದ ಹೀರೋಗೆ ಬರಲಿ ಜೋರಾದ ಚಪ್ಪಾಳೆ. ನಿಮಗೆ ಗೊತ್ತಿದೆ, ವಿನೋದ್ ಪ್ರಭಾಕರ್ ಅಂದ್ರೆ ಸಾಕು ಕಟ್ಟುಮಸ್ತಾದ ದೇಹ, ಸಿಕ್ಸ್ ಪ್ಯಾಕ್. ಸ್ಪೆಷಲಿ ಆ ಫಿಟ್ನೆಸ್ ಗೆ ಕಳೆದ ಬಾರಿ ಬಂದಂತ ಸಂದರ್ಭದಲ್ಲಿ ಸ್ವಲ್ಪ ಸಜೆಷನ್ಸ್ ಗಳನ್ನ ಕೂಡ ಕೊಡ್ತಾ ಇದ್ರು ವಿನೋದ್ ಪ್ರಭಾಕರ್ ಅವರು. ಅಂಡ್ ಹೀರೋಗಳಿಗೆ ಮೈ ಮೇಲೆ ಎಷ್ಟು ಮಾರ್ಕ್ಸ್ ಇರುತ್ತೆ, ಎಷ್ಟು ಮೂಳೆಗಳು ಮುರಿದು ಹೋಗಿರುತ್ತೆ, ಅದಾಗಿಯೂ ಪ್ರೇಕ್ಷಕರನ್ನ ರಂಜಿಸೋದೇ ನಮ್ಮ ಇಂಟೆನ್ಷನ್ ಅಂತ ಅವ್ರು ಹೇಳಿದ್ರು. ಆ ಮಾತನ್ನ ಇಲ್ಲಿ ಅಂತ ಅನ್ಕೊಳ್ತಾ ಅವ್ರ ಮಾತುಗಳನ್ನ ಕೇಳೋದಕ್ಕೆ ನಾವೆಲ್ಲರೂ ಕಾಗದದಿಂದ ಕಾಯ್ತಾ ಇದ್ದೀವಿ. ವಿನೋದ್ ಅವ್ರು ಮಾತಾಡಕ್ ಮುಂಚೆ ನಾನು ಚಿತ್ರರಂಗಕ್ಕೆ ಬಂದು ಈ ವರ್ಷಕ್ಕೆ 27 ವರ್ಷ ಆಗುತ್ತೆ. ಹೋದ ವರ್ಷಕ್ಕೆ 26 ವರ್ಷ ಕಂಪ್ಲೀಟ್ ಆಯ್ತು. ಇವತ್ತಿಗೂ ನನಗೆ ಕೇಳೋದು ವಿನೋದ್ ಪ್ರಭಾಕರ್ ಅವ್ರ ನಿಮ್ ಬ್ರದರ ಅಂತ. ಅವಾಗಿಂದ ಶುರು ಆಯ್ತು. ಗಾಯತ್ರಿ ಪ್ರಭಾಕರ್ ಅವ್ರ ಮಗಳು ಅಂತ ಗೊತ್ತಿದ್ರು ಎಲ್ಲರೂ ನನ್ಗೆ ಮಾಡೋದು, ನಾವು ನಿಮ್ ತಂದೆ ಫ್ಯಾನ್ ಮಾಡೋದು, ನಿಮ್ ಬ್ರದರ್ ಫ್ಯಾನ್ ಮಾಡೋದು ಅಂತ. ನನ್ನ ತಂದೆ ಪ್ರಭಾಕರ್ ಅವರು ಟೈಗರ್ ಪ್ರಭಾಕರ್ ಅವರು ಅಲ್ಲ. ನನ್ನ ತಂದೆಗೂ ಚಿತ್ರರಂಗಕ್ಕೂ ಯಾವ ಸಂಬಂಧಕ್ಕೂ ಇರ್ಲಿಲ್ಲ. And I think he is proud to say our ತಂದೆ ಮಗ ಅವರು ಅಂತ. But on this occasion, I very happily say ವಿನೋದ್ ಅವರು ನನ್ನ ಬ್ರದರ್ ತರಾನೇ, ಹಾಗೆ ಅಪ್ಕೊಳ್ಳಿ ಎಲ್ರು ಅಂತ ಅಲ್ಲ ಕನ್ನಡಿಗೆ ಬಂದು ಕ್ಲಿಯರ್ ಮಾಡೋಕ್ಕೆ. ಕಂಗ್ರ್ಯಾಚುಲೇಷನ್ಸ್ ವಿನೋದ್. ಎಲ್ರಿಗೂ ನಮಸ್ಕಾರ. ಅಂಡ್ ಮಾನ್ಯ ನಮ್ಮ ಡಿ.ಸಿ. ಸಾಹೇಬರು ನಮಸ್ಕಾರ. ಅಂಡ್ ಎಲ್ಲ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ. ಅಂಡ್ ನಾನು ಮೇನ್ ಆಗಿ ನಮ್ಮ ಸರ್ ಹರಿ ಸರ್ಗೆ ನಾನು ತುಂಬಾನೇ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಸಿನಿಮಾ ರಿಲೀಸ್ ಆದಾಗ ಅವರು ಸಿನಿಮಾ ನೋಡಿದ್ದಾರೆ, ಸಿನಿಮಾ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅವ್ರ ಸ್ಟಾಫ್ ಎಲ್ರಿಗೂ ಹೋಗಿ ಸಿನಿಮಾ ನೋಡಿ ಅಂತ ಹೇಳಿ ಆಮೇಲೆ ಅವ್ರು ನಮ್ಗೆ ಅಷ್ಟು ಇಷ್ಟ ಸಪೋರ್ಟ್ ಮಾಡಿದ್ದು. ಅಂಡ್ ಕಡೆಗೆ ಇವತ್ತು ಈ ಅವಾರ್ಡ್ ನಮ್ಮ ಸಿನಿಮಾ ಸೆಲೆಕ್ಟ್ ಆಗಲಿ ಅಂತ ಹೇಳಿ ಅಂಡ್ ಈ ಒಂದು ಅವಾರ್ಡ್ ನನಗೆ
ಇವತ್ತು ನಾನು ಸಿಕ್ಕಿದೆ ಅಂದ್ರೆ ಥ್ಯಾಂಕ್ ಯು ಸೋ ಮಚ್ ಹರಿ ಸರ್ ಅಂಡ್ ನ್ಯೂಸ್ 18 ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಅಂಡ್ ತುಂಬಾ ಜನ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದೆ, ನಮ್ಮ ಡೈರೆಕ್ಟರ್ ಸರ್ ಚೈತನ್ಯ ಸರ್ ಅವರು ಬಂದಿದ್ದಾರೆ. ಸೊ ಐ ಹ್ಯಾವ್ ಟು ಥ್ಯಾಂಕ್ ಎವ್ರಿಬಡಿ. ಅಂಡ್ ಮುಖ್ಯವಾಗಿ ಈ ಒಂದು ಅವಾರ್ಡ್ ನನಗೆ ನಮ್ಮ ಡೈರೆಕ್ಟರ್ ಆದಂತ ನವೀನ್ ರೆಡ್ಡಿ ಅವರಿಗೆ ನಾನು ತುಂಬಾನೇ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಯಾಕೆಂದ್ರೆ ಈ ತರದೊಂದು ಪಾತ್ರ ನನಗೆ ವಿತೌಟ್ ಡೈಲಾಗ್ ಇಡೀ ಸಿನಿಮಾದಲ್ಲಿ ಎರಡು ನಿಮಿಷಕ್ಕಿಂತ ಜಾಸ್ತಿ ಡೈಲಾಗ್ ಇರಲಿಲ್ಲ. ಬಟ್ ಅದನ್ನ ನಿಭಾಯಿಸಬಲ್ಲ ನಾನು ಅಂತ ನಂಬಿಕೆ ಇಟ್ಕೊಂಡು ಅವ್ರ ಓನ್ ಪ್ರೊಡಕ್ಷನ್ ಅಲ್ಲಿ ಫಸ್ಟ್ ಈ ಸಿನಿಮಾ ಸ್ಟಾರ್ಟ್ ಮಾಡೋದು. ಅದಾದ್ಮೇಲೆ ಸುಮಾರು ಜನ ಪ್ರೊಡ್ಯೂಸರ್ಸ್ ಎಲ್ಲರೂ ಬಂದ್ರು. ಸೊ ಅವ್ರು ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ನವೀನ್ ಸರ್. ಅಂಡ್ ಐ ಡೆಡಿಕೇಟ್ ದಿಸ್ ಅವಾರ್ಡ್ ಟು ಯು. ಅಂಡ್ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ನಮ್ಮ ತಂದೆಯವರು ಆಲ್ಮೋಸ್ಟ್ 450ಕ್ಕೂ ಹೆಚ್ಚು ಸಿನಿಮಾಗಳು ಮಾಡೋರು. ಅಲ್ಲಿ ಅವರು ಕರಡಿನ ಕೂಗು ಅಂತ ಸಿನಿಮಾಗಳು ಮಾಡಿರ್ತಾರೆ, ಮೊತ್ತದ ಭಾಗ್ಯ ಅಂತ ಸಿನಿಮಾಗಳು ಮಾಡಿರ್ತಾರೆ, ಒಂದೇ ಗೂಡಿನ ಹಕ್ಕಿಗಳು, ತಾಯಿಯ ಮಮತೆ ಅಂತ ಸಿನಿಮಾ ಮಾಡಿರ್ತಾರೆ. ಬಟ್ ಅವ್ರಿಗೊಂದು ಕೊರಗಿತ್ತು, ನನಗೆ ಅತ್ಯುತ್ತಮ ನಟ ಅಂತ ನಮ್ಗೊಂದು ಅವಾರ್ಡ್ ಸಿಕ್ಕಿರ್ಲಿಲ್ಲ ಅಂತ ಹೇಳಿ. ಬಟ್ ಇವತ್ತು ಈ ಒಂದು ಜರ್ನಿ 23 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು. ಇವತ್ತು ಈ ಜರ್ನಿ ಐ ಡೆಡಿಕೇಟ್ ದಿಸ್ ಅವಾರ್ಡ್ ಟು ಮೈ ಫಾದರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ತುಂಬಾ ಇದೆ, ಇನ್ನು ಬಹಳಷ್ಟು ಅವಾರ್ಡ್ಗಳು ತಗೋಬೇಕು ನಮ್ಮ ಸಿನಿಮಾ, ಯಾಕಂದ್ರೆ ಬಹಳಷ್ಟು ಅಷ್ಟಿಷ್ಟೆಲ್ಲ ಕಷ್ಟಪಟ್ಟು ನಮ್ಮ ನವೀನ್ ರೆಡ್ಡಿ ಅವರು. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಲ್ಲ ಇಡೀ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ. ಥ್ಯಾಂಕ್ ಯು ನ್ಯೂಸ್ 18 ಅಂಡ್ ವೆರಿ 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 ಹ್ಯಾಪಿ. ಅಂಡ್ ನನ್ನ ಸಿಸ್ಟರ್ ಅವರು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನನಗೂ ಎವ್ರಿ ಟೈಮ್ ಹೋದಾಗೆಲ್ಲ ನನ್ನ ಸಿಸ್ಟರ್ ಚೆನ್ನಾಗಿದ್ದಾರೆ ಅಂತ. ಯಾರಂದ್ರೆ ಐ ಹ್ಯಾವ್ ಟೂ ಯಂಗರ್ ಸಿಸ್ಟರ್ಸ್, ಭಾರತಿ, ಗೀತಾ ಅಂಡ್ ಸಿಂಗೂರ್. ಐ ಥಿಂಕ್ ನನ್ನ ಸಿಸ್ಟರ್ ಲಿಸ್ಟ್ ಇವರು ಸೇರ್ಕೊಂತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಐ ಆಮ್ ವೆರಿ ಹಾನರ್ ಟು ರಿಸೀವ್ ದಿಸ್ ಅವಾರ್ಡ್ ನಿಮ್ಮ ಕೈಯಲ್ಲಿ. ಅಂಡ್ ಥ್ಯಾಂಕ್ ಯು ಹರಿ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ನಿಶಾ, ಮೈ ವೈಫ್. ಜೈ ಕರ್ನಾಟಕ. ಧನ್ಯವಾದಗಳು. ನಮಗೂ ಕೂಡ ಖುಷಿ ಇದೆ, ಪ್ರತಿಭಾವಂತ ನಟನನ್ನ ಗೌರವಿಸುವಂಥದ್ದು ತಮ್ಮ ಪರಿಶ್ರಮಕ್ಕೆ ಸಿಕ್ಕಂತ ಪ್ರತಿಫಲ ಅಂತ ಹೇಳಿದ್ರೆ ತಪ್ಪಾಗಿಲ್ಲ ಈ ಸಂದರ್ಭದಲ್ಲಿ. ನಮ್ ರಿಕ್ವೆಸ್ಟ್ ಕಳ್ಸಲ್ಲ, ಹಂಗೆ ಕಳ್ಸಲ್ಲ, ನಾವು ಸ್ಟೇಜಿನ ಹಾಗೆ ಕಳ್ಸಲ್ಲ ಹೀರೋಗಳು ಬಂದ್ರೆ. ಆಕ್ಷನ್ ಮಾಡಕ್ ಹೇಳ್ಬಿಡಿ ಈಗ. ಅದೇ ಪಾಸಿಬಲ್ ಇಲ್ಲ. ಯಾವ ಸಿನಿಮಾ ಡೈಲಾಗ್ ಬೇಕು? ಯಾವ ಸಿನಿಮಾ ಡೈಲಾಗ್ ಬೇಕು? ಟೈಸನ್. ಬಟ್ ಟೈಸನ್ಗಿಂತ ನನಗೆ ಬಹಳಷ್ಟು ಹೆಸರು ಕೊಟ್ಟಿದ್ದು ನವಗ್ರಹ ಸಿನಿಮಾ. ಸೊ ಜಗ್ಗು ಬಸ್ಸು ಹಾಬರ್ ತಲ್ಪಲ್ಲ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನಿಮ್ಮ ಈ ಪರಿಶ್ರಮಕ್ಕೆ ಇನ್ನಷ್ಟು ಹೆಸರು ಬರಲಿ, ಇನ್ನಷ್ಟು ಪ್ರಶಸ್ತಿಗಳು ನಿಮ್ಗೆ ಒಲಿದು ಬರಲಿ ಅಂತ ಆಶಿಸ್ತಾ ಥ್ಯಾಂಕ್ ಯು ಸೋ ಮಚ್. ಮಾರಿ ಟೈಗರ್ ವಿನೋದ್ ಪ್ರಭಾಕರ್ ಅವರೇ.